ಎಸ್ಎನ್ಜೆಪಿಎಸ್ ಎನ್ಎಂಎಸ್ ಟ್ರಸ್ಟ್ ಪದವಿ ಮಹಾವಿದ್ಯಾಲಯ ನಿಡಸೋಶಿಯಲ್ಲಿ ದಿನಾಂಕ 12 ಜನವರಿ 2024ರಂದು ವೀರ ಸನ್ಯಾಸಿ ಶ್ರೀ ವಿವೇಕಾನಂದರ 161ನೆಯ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಈ ವೇಳೆ ಪದವಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಬಸವರಾಜ ಹಾಲಬಾವಿಯವರು ಮತ್ತು ಕನ್ನಡ ಉಪನ್ಯಾಸಕರಾದಂತಹ ವಿರೂಪಾಕ್ಷಯ್ಯ ಮಠಪತಿ, ಎನ್ಎಸ್ಎಸ್ ಸಂಯೋಜಕರಾದ ಆನಂದ ಸೋನಾರ್ ಹಾಗೂ ಇನ್ನುಳಿದ ಉಪನ್ಯಾಸಕ ಸಿಬ್ಬಂದಿಗಳು ಸೇರಿದಂತೆ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಉಪನ್ಯಾಸಕರಾದಂತಹ ವಿರೂಪಾಕ್ಷ ಮಠಪತಿ ಮಾತನಾಡಿದ್ದು, ದೇವರು ತಮ್ಮ ಆತ್ಮಬಲದಲ್ಲಿ ಎಲ್ಲವನ್ನ ಅಡಗಿಸಿದ್ದಾನೆ. ಆತ್ಮಬಲ ಮತ್ತು ಛಲವಿದ್ದರೆ ಅವರು ಜಗತ್ತನ್ನ ಗೆಲ್ಲಬಹುದು. ಅದಕ್ಕಾಗಿ ಅವರು ಯಾವುದೇ ಒಂದು ದೇವರ ಮೊರೆ ಹೋಗಲು ಅವಶ್ಯಕತೆ ಇಲ್ಲ. ತಮ್ಮ ಆತ್ಮ ಬಲದಲ್ಲಿ ಶ್ರದ್ಧೆ ಮತ್ತು ಧೈರ್ಯ ಇದ್ದವರು ಜಗತ್ತನ್ನು ಗೆಲ್ಲುವಂತಹ ಸರ್ವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎಂಬ ಮಾತನ್ನ ಹೇಳಿದ್ದಾರೆ. ಇನ್ನು ಪ್ರಾಚಾರ್ಯ ಬಸವರಾಜ ಹಾಲಬಾವಿ ಕೂಡ ಮಾತನಾಡಿದ್ದು, ವಿವೇಕಾನಂದರ ಜೀವನದ ಧ್ಯೇಯ ಮತ್ತು ಉದ್ದೇಶಗಳನ್ನು ಕುರಿತಾಗಿ ಮಾತನಾಡುತ್ತಾ, ಮನುಷ್ಯನಿಗೆ ಅವನು ತೊಡುವ ವೇಷಭೂಷಣಗಳು ಮುಖ್ಯ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಗುಣಗಳು ಮತ್ತು ನಡತೆ ಸರಿಯಾಗಿದ್ದರೆ ಅವನು ಏನೆಲ್ಲ ಸಾಧಿಸಿ ಜಗತ್ತಿನಲ್ಲಿ ಪ್ರಖ್ಯಾತ ವ್ಯಕ್ತಿಯಾಗುವನು ಮತ್ತು ಜಗತ್ತಿಗೆ ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಬದುಕುತ್ತಾನೆ ಎಂಬುದಕ್ಕೆ ವಿವೇಕಾನಂದರೇ ಸಾಕ್ಷಿ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ಕನ್ನಡ ನ್ಯೂಸ್, ಹುಕ್ಕೇರಿ.